ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು 7th ಸ್ಟ್ಯಾಂಡರ್ಡ್ ಸೈನ್ಸ್ ಕುತೂಹಲದು 20 ಮಾರ್ಕ್ಸ್ FE2 ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ. ಫಸ್ಟ್ ಕ್ವೆಶ್ಚನ್, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಆಹಾರವನ್ನು ಪೊಟ್ಟಣ ಕಟ್ಟಲು ಅಥವಾ ಪ್ಯಾಕ್ ಮಾಡಲು ಬಳಸುವ ತೆಳುವಾದ ಹಾಳೆಗಳನ್ನು ತಯಾರಿಸಲು ಸೂಕ್ತವಾದ ಲೋಹ ಅಥವಾ ಮೆಟಲ್ ಯಾವುದು? ಆಪ್ಷನ್ ಬಿ ಅಲ್ಯೂಮಿನಿಯಂ. ಸೊ ನೀವು ನೋಡಿರಬಹುದು, ಅಲ್ಯೂಮಿನಿಯಂ ತುಂಬ ಚಿಪ್ಪಾಗಿರುತ್ತೆ, ಜೊತೆಗೆ ಅದನ್ನು ತುಂಬ ತೆಳುವಾದ ಹಾಳೆಗಳಲ್ಲಿ ಮಡಚ್ಬೋದು. ಸೊ ಇದು ಕುಟ್ಟಿಯ ಗುಣವನ್ನು ಹೊಂದಿರೋದ್ರಿಂದ ಅಲ್ಯೂಮಿನಿಯಂ ಇಸ್ ದ ಬೆಸ್ಟ್. ಇದೇ ಇದರ ಆನ್ಸರ್ ಆಗಿರುತ್ತೆ. ಎರಡನೇ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕ ಅಥವಾ ಅವಾಹಕ? ಇದಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ಸ್: ಆಪ್ಷನ್ ಎ ತಾಮ್ರದ ತಂತಿ, ಆಪ್ಷನ್ ಬಿ ಪ್ಲಾಸ್ಟಿಕ್, ಆಪ್ಷನ್ ಸಿ ಅಲ್ಯೂಮಿನಿಯಂ, ಆಪ್ಷನ್ ಡಿ ಮಾನವನ ದೇಹ. ಪ್ಲಾಸ್ಟಿಕ್ನ ಬಿಟ್ಟು ಮಿಕ್ಕಿದ್ದೆಲ್ಲನೂ ಕೂಡ ವಾಹಕ ಆಗಿರೋದ್ರಿಂದ ವಿದ್ಯುತ್ ನಿರೋಧಕ ಅಂತ ಹೇಳಿ ಪ್ಲಾಸ್ಟಿಕ್ನ ಹೇಳ್ಬೋದು ಮಕ್ಕಳ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಪ್ಲಾಸ್ಟಿಕ್, ಆಪ್ಷನ್ ಬಿ. ಮೂರನೇ ಕ್ವಶನ್, ಸಾಧಾರಣವಾಗಿ ಲೋಹದ ಆಕ್ಸೈಡ್ಗಳು ಯಾವ ಸ್ವಭಾವವನ್ನು ಹೊಂದಿರುತ್ತೆ? ಕರೆಕ್ಟ್ ಆನ್ಸರ್ ಈಸ್ ಬೇಸಿಕ್, ಪ್ರತ್ಯಾಮ್ಲೀಯ. ಸೊ ಲೋಹದ ಆಕ್ಸೈಡ್ಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತೆ. ಹಾಗಾಗಿ ದ ಆನ್ಸರ್ ಈಸ್ ಪ್ರತ್ಯಾಮ್ಲೀಯ, ಬೇಸಿಕ್. ಕ್ವೆಶ್ಚನ್ ನಂಬರ್ 4, ಎಲ್ಇಡಿಯ ಉದ್ದವಾದ ತಂತಿಯನ್ನು ಬ್ಯಾಟ್ರಿಯ ಯಾವ ತುದಿಗೆ ಜೋಡಿಸಬೇಕು? ಸೊ ಇದನ್ನು ನಾವು ಯಾವಾಗಲೂ ಪಾಸಿಟಿವ್ ತುದಿ, ಧನಾಗ್ರ ಅಂತ ಏನು ಹೇಳ್ತೀವಲ್ವ, ಧನ ತುದಿ, ಅದಕ್ಕೆ ಇದನ್ನು ಜೋಡಿಸ್ಬೇಕಾಗತ್ತೆ. ಹಾಗಾಗಿ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಧನ ತುದಿ. ಸೆಕೆಂಡ್ ನೇಮ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಫಿಫ್ತ್ ಕ್ವೆಶ್ಚನ್, ಲೋಹಗಳನ್ನು ಹೊಡೆದು ತೆಳುವಾದ ಹಾಳೆಗಳನ್ನಾಗಿ ಮಾಡುವ ಗುಣವನ್ನು ಡ್ಯಾಶ್ ಎನ್ನುವರು? ಆನ್ಸರ್ ಈಸ್ ಕುಟ್ಯತೆ. ಕ್ವೆಶ್ಚನ್ ನಂಬರ್ 6, ಬ್ಯಾಟರಿಯಿಂದ ಬರುವ ವಿದ್ಯುತ್ ಪ್ರವಾಹವನ್ನು ಡ್ಯಾಶ್ ಎನ್ನುತ್ತಾರೆ? ಸೊ ಇದನ್ನು ನೇರ ವಿದ್ಯುತ್, ಡೈರೆಕ್ಟ್ ಕರೆಂಟ್ ಅಂತ ಕರೀತಾರೆ. ಕ್ವೆಶ್ಚನ್ ನಂಬರ್ 7, ನಾವು ಉಸಿರಾಡುವ ಜೀವವಾಯು ಆಗಿರುವ ಅಲೋಹ ಯಾವುದು? ಆನ್ಸರ್ ಈಸ್ ಆಕ್ಸಿಜನ್, ಆಮ್ಲಜನಕ. ಒಂದು ಅಂಕದ ಪ್ರಶ್ನೆಗಳು. ಕ್ವೆಶ್ಚನ್ ನಂಬರ್ 8, ವಿದ್ಯುತ್ ವಾಹಕಗಳು ಎಂದರೇನು? ಒಂದು ಉದಾಹರಣೆಯನ್ನು ಕೊಡಿ. ತಮ್ಮ ಮೂಲಕ ಸರಾಗವಾಗಿ ವಿದ್ಯುತ್ ಹರಿಯಲು ಬಿಡುವ ವಸ್ತುಗಳನ್ನು ವಿದ್ಯುತ್ ವಾಹಕಗಳು ಎನ್ನುವರು. ಸೊ ಯಾವ ಒಂದು ವಸ್ತುಗಳು ಅದ್ರ ಮೂಲಕ ವಿದ್ಯುತ್ತನ್ನು ಹರಿಯೋದಕ್ಕೆ ಬಿಡುತ್ತೋ ಅದನ್ನೆಲ್ಲ ನಾವು ವಿದ್ಯುತ್ ವಾಹಕಗಳು ಎಂದು ಕರೀತೇವೆ. ಅದಕ್ಕೆ ಎಕ್ಸಾಂಪಲ್ಲು ಕಾಪರ್, ಅಲ್ಯೂಮಿನಿಯಂ, ನಮ್ಮ ದೇಹ ಆಗಿರ್ಬೋದು, ಇದೆಲ್ಲ ಕೂಡ ಎಕ್ಸಾಂಪಲ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಕಬ್ಬಿಣವು ತೇವಾಂಶ ಮತ್ತು ಗಾಳಿಗೆ ಒಡ್ಡಿಕೊಂಡಾಗ ಉಂಟಾಗುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಇದನ್ನು ನಾವು ಕಬ್ಬಿಣ ತುಕ್ಕು ಹಿಡಿಯೋದು ಅಂತ ಹೇಳ್ತೀವಿ, ಅಥವಾ ರಸ್ಟಿಂಗ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 10, ವಿದ್ಯುತ್ ಕೋಶದಲ್ಲಿ ಎಷ್ಟು ತುದಿಗಳಿರುತ್ತದೆ ಮತ್ತು ಅವು ಯಾವುವು? ಸೊ ನೀವು ನೋಡಿರ್ತೀರ, ವಿದ್ಯುತ್ ಕೋಶದಲ್ಲಿ 2 ತುದಿಗಳಿರುತ್ತೆ, ಒಂದು ಧನ ತುದಿ, ಇನ್ನೊಂದು ಋಣ ತುದಿ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು. 11th ಕ್ವೆಶ್ಚನ್, ಲೋಹಗಳು ಮತ್ತು ಅಲೋಹಗಳ ನಡುವಿನ 2 ಪ್ರಮುಖ ಭೌತಿಕ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ದ ಆನ್ಸರ್ ಇಸ್, ಹೊಳಪು ಅಂತ ಬಂದಾಗ ಲೋಹಗಳು ಹೊಳಪನ್ನು ಹೊಂದಿರುತ್ತೆ, ಅಲೋಹಗಳು ನಾನ್ ಮೆಟಲ್ಸು ಹೊಳಪನ್ನು ಹೊಂದಿರೋದಿಲ್ಲ. ವಾಹಕತೆ ಅಂತ ಬಂದಾಗ ಲೋಹಗಳು ಶಾಖ ಮತ್ತು ವಿದ್ಯುತ್ತಿನ ಉತ್ತಮ ವಾಹಕಗಳು, ಅಲೋಹಗಳು ದುರ್ಬಲ ವಾಹಕಗಳು. ನೆಕ್ಸ್ಟ್ ಕ್ವೆಶ್ಚನ್, ಒದ್ದೆಯಾದ ಕೈಗಳಿಂದ ವಿದ್ಯುತ್ ಉಪಕರಣಗಳನ್ನು ಅಥವಾ ಸ್ವಿಚ್ಗಳನ್ನು ಮುಟ್ಟಬಾರ್ದು, ಏಕೆ?
ಆನ್ಸರ್ ಇಸ್ ಮಾನವ ದೇಹ ಮತ್ತು ನೀರು ವಿದ್ಯುತ್ತಿನ ವಾಹಕಗಳಾಗಿವೆ. ಒದ್ದೆಯಾದ ಕೈಗಳಿಂದ ಮುಟ್ಟಿದಾಗ ವಿದ್ಯುತ್ ಪ್ರವಾಹವು ದೇಹದ ಮೂಲಕ ಹಾದು ಹೋಗಿ ತೀವ್ರ ವಿದ್ಯುತ್ ಆಘಾತ ಅಥವಾ ಗಾಯ ಉಂಟಾಗುವ ಅಪಾಯವಿರುತ್ತದೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆಗಳು. ಒತ್ತುಗುಂಡಿಯ ಕಾರ್ಯವೇನು? ಆನ್ಸರ್, ಒತ್ತುಗುಂಡಿಯ ಕಾರ್ಯ ಇದು ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಆನ್ ಅಥವಾ ಕಡಿತಗೊಳಿಸಲು ಆಫ್ ನೆರವಾಗುವ ಸರಳ ಸಾಧನವಾಗಿದೆ. ಆ್ಯಂಡ್ ಸಬ್ ಕ್ವಶನ್ ಬಿ, ಮುಚ್ಚಿದ ಮಂಡಲ ಮತ್ತು ತೆರೆದ ಮಂಡಲ ಅವುಗಳಿಗಿರುವ ವ್ಯತ್ಯಾಸ ಏನು? ವ್ಯತ್ಯಾಸ: ಮುಚ್ಚಿದ ಮಂಡಲ ಸ್ವಿಚ್ ಆನಲ್ಲಿದ್ದಾಗ ಮಂಡಲ ಪೂರ್ಣಗೊಂಡು ವಿದ್ಯುತ್ ಹರಿಯುತ್ತದೆ ಮತ್ತು ದೀಪ ಬೆಳಗುತ್ತದೆ. ತೆರೆದ ಮಂಡಲ ಅಂತ ಅಂದಾಗ ಸ್ವಿಚ್ ಆಫ್ನಲ್ಲಿದ್ದಾಗ ಮಂಡಲ ಕಡಿತಗೊಂಡು ವಿದ್ಯುತ್ ಹರಿಯೋದಿಲ್ಲ. ಲಾಸ್ಟ್ ಕ್ವಶನ್, ಕೆಳಗಿನ ಅಲೋಹಗಳ ಪ್ರಮುಖ ಉಪಯೋಗಗಳನ್ನು ಬರೆಯಿರಿ. ಕ್ಲೋರಿನ್ ಇದೇನು ಮಾಡುತ್ತೆ? ಯೂಶುವಲಿ ನೀರನ್ನು ಶುದ್ಧೀಕರಿಸಲು ಬಳಸಲಾಗುತ್ತದೆ. ಕ್ಲೋರಿನೇಟೆಡ್ ವಾಟರ್ ಅಂತ ಕೇಳಿರ್ಬೋದು ನೀವು. ಆ್ಯಂಡ್ ನೈಟ್ರೋಜನ್ ರಸಗೊಬ್ಬರಗಳ ತಯಾರಿಕೆಯಲ್ಲಿ ಮತ್ತು ಸಸ್ಯಗಳ ಹುಲುಸಾದ ಬೆಳವಣಿಗೆಗೆ ಬಳಸಲಾಗುತ್ತದೆ. ಆ್ಯಂಡ್ ಅಯೋಡಿನ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಗಾಯಗಳ ಮೇಲೆ ಹಚ್ಚುವ ನಂಜು ನಿರೋಧಕ, ಆ್ಯಂಟಿಸೆಪ್ಟಿಕ್ ಅಂತ ಏನು ಹೇಳ್ತೀವಿ, ಆ್ಯಂಟಿಸೆಪ್ಟಿಕ್ ದ್ರಾವಣವಾಗಿ ಇದನ್ನು ಬಳಸ್ತಾರೆ. ಥ್ಯಾಂಕ್ ಯು.